ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೇ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇವತ್ತು KPCL ಅವರು ರೀ ಎಕ್ಸಾಮಿನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಲಿಸ್ಟ್, ರಿವೈಸ್ಡ್ ಲಿಸ್ಟ್ ನ ಅನೌನ್ಸ್ ಮಾಡಿದ್ದಾರೆ ವಿತ್ ಡೀಟೇಲ್ಡ್ ಅಂಡ್ ಕ್ರಿಸ್ಟಲ್ ಕ್ಲಿಯರ್ ಡೀಟೇಲ್ಸ್. ಸೊ ಒಂದು ಚೆಕ್ ಲಿಸ್ಟ್ ಸಹ ಬಿಟ್ಟಿದ್ದಾರೆ. ಫಸ್ಟ್ ಡಾಕ್ಯುಮೆಂಟ್ ಸರ್ಕ್ಯುಲರ್ ನೋಡೋಣ. ಸರ್ಕ್ಯುಲರ್ ನಥಿಂಗ್ ಚೇಂಜ್ ಗೈಸ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೇಮ್ ಡೇಟ್ ದೇ ಸರ್ಕ್ಯುಲರ್ ಇದೆ ನೋಡಿ, 17ನೇ ತಾರೀಕು ಸರ್ಕ್ಯುಲರ್ ಇದೆ. ಅದನ್ನ ಆಲ್ರೆಡಿ ನಾವು ಹಳೆ ವಿಡಿಯೋನಲ್ಲಿ ಹಾಕಿದೀವಿ. ಹೋಪ್ ಯು ಗೈಸ್ ಆಲ್ರೆಡಿ ವಾಚ್ಡ್ ಇಟ್. ಸೊ ಇದರಲ್ಲಿ ಒಂದೇ ಒಂದು 3 ಡಾಕ್ಯುಮೆಂಟ್ ಇಲ್ಲ. ಯಾವುದು ಅಂತಂದ್ರೆ ರೂರಲ್ ರೂರಲ್ ಒಂದು ಹಾಕ್ಬೇಕಿತ್ತು, ಅವರು ಮಿಸ್ ಮಾಡಿದ್ದಾರೆ. ಮತ್ತೆ ಕ್ಯಾಸ್ಟ್ ಅಂಡ್ ನಂತರ ಕನ್ನಡ ಮೀಡಿಯಂ. ಓಕೆ, ಇವು ಮೂರು ಸಹ ಆಡ್ ಮಾಡ್ಕೊಳ್ಳಿ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್. ಸೊ ಇದು ಬಿಟ್ಟರೆ ಇನ್ನೆಲ್ಲ ಡೀಟೇಲ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಮತ್ತೆ ನಾನು ಹೇಳಕ್ ಹೋಗಲ್ಲ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಲಿಸ್ಟ್. ಕ್ಯಾಂಡಿಡೇಟ್ ಲಿಸ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಎಲ್ಲಾರ್ದು ಸಹ ನೀಟಾಗಿ ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ನಂಬರ್, ನೇಮ್ ಹಾಗೂ ಡೇಟ್ ಆಫ್ ಬರ್ತ್, ನಂತರ ಕ್ಯಾಟಗಿರಿ, ಯಾವ ಕ್ಯಾಟಗಿರಿನಲ್ಲಿ ಕರೆದಿದ್ದೀವಿ ಅನ್ನೋದು ಹಾಕಿದ್ದಾರೆ, ಪ್ಲಸ್ ಅವರ ಸ್ಕೋರ್ ಹಾಕಿದ್ದಾರೆ. ಇದರಿಂದ ನೀವು 1:2 ಲಿಸ್ಟ್ ನ ನೀವೇ ಮಾಡ್ಕೋಬಹುದು ಹಾಗೂ ಸೆಲೆಕ್ಷನ್ ಲಿಸ್ಟ್ ನ ಸಹ ನೀವೇ ಪ್ರಿಪೇರ್ ಮಾಡ್ಕೋಬಹುದು. ಸೊ ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಜಸ್ಟ್ ಐ ವಿಲ್ ಸೊ ಇದನ್ನ ನೀವು ಒಂದ್ಸಲ ಲಿಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ GM ರೂರಲ್ ಇರ್ಬೋದು, GM ಇರ್ಬೋದು, ಯಾರ್ಯಾರು ಯಾವ ಕ್ಯಾಟಗಿರಿನಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ನಿಮ್ಮ ಆದ ನಂತರ ಟೋಟಲ್ ಎಷ್ಟು ಜನ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಅದನ್ನ ನೋಡ್ಕೊಳ್ಳಿ. ಅದ್ರ ಬೇಸಿಸ್ ಪ್ರಕಾರ ಸೀಟ್ಸ್ ಎಷ್ಟಿದಾವೆ ಅನ್ನೋದು ಸಹ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಅದಾದ್ರೆ ನಾನು ಸದ್ಯದಲ್ಲೇ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆಲ್ಲ ಡೀಟೇಲ್ಡ್ ಆಗಿ ಯಾರು ಸೆಲೆಕ್ಟ್ ಆಗ್ತಾರೆ ಯಾರಿಲ್ಲ ಅನ್ನೋದು ಹೇಗೆ ನೋಡ್ಬೇಕು ಅನ್ನೋದು ಸಹ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ಅನೌನ್ಸ್ಮೆಂಟ್ ಜಸ್ಟ್ ಈ ತರ ತಿಳಿಸಿದ್ದಾರೆ, ಬಿಟ್ಟಿದ್ದಾರೆ ಅಂತ ತಿಳಿಸೋದಕ್ಕಾಗಿ ಈ ವಿಡಿಯೋನ ಮಾಡಿದ್ದೀನಿ ಗೈಸ್. ಓಕೆ, ಏನಾದ್ರೂ ಡೌಟ್ಸ್ ಇತ್ತಂತಂದ್ರೆ ನನಗೆ ಪಿಂಗ್ ಮಾಡಿ. ಅಂಡ್ ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ರೆಡಿ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ನ. ಓಕೆ, ಅಂಡ್ ಒನ್ ಮೋರ್ ಚೆಕ್ ಲಿಸ್ಟ್ ಇದೆ, ಅವರು ಚೆಕ್ ಲಿಸ್ಟ್ ಸಹ ಹಾಕಿದ್ದಾರೆ. ಚೆಕ್ ಲಿಸ್ಟ್ ನ ತೋರಿಸ್ತೀನಿ. ಈ ಸಲ ಒಂದು ಡಿಫ್ರೆಂಟ್ ಆಗಿ ನೋಡಕ್ ಸಿಗುತ್ತೆ ನಿಮಗೆ ಚೆಕ್ ಲಿಸ್ಟ್ ಅಲ್ಲಿ. ಏನದು ಡಿಫ್ರೆಂಟ್ ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಮ ಫೋಟೋನ ತಗೊಂಡೋಗ್ಬೇಕಾಗುತ್ತೆ. ಕ್ಯಾಪಿಟಲ್ ಲೆಟರ್ ಅಲ್ಲಿ ಹಾಕಿ, ಇಂಗ್ಲಿಷ್ ಅಲ್ಲಿ ಅದು ಬರ್ಬೋದು, ಕನ್ನಡದಲ್ಲಿ ಬರಿಬೋದು. ಮೇಲ್ ಇದೆ ಮೇಲ್, ಫಿಮೇಲ್ ಇದೆ ಫಿಮೇಲ್ ಅಂತ ಟಿಕ್ ಮಾಡಿ. ಹೈದರಾಬಾದ್ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ನಂಬರ್ಸ್ ಹಾಕಿ. ಅಂಡ್ ನಂತರ ಇಫ್ ಅಪ್ಲೈಡ್ ಫಾರ್ ಮೋರ್ ದೆನ್ ಒನ್ ಪೋಸ್ಟ್, AE ಅಂಡ್ JE ಎರಡಕ್ಕೂ ಹಾಕಿದ್ರೆ ಅದನ್ನು ಸಹ ಬರೀರಿ. ಅಂಡ್ ನಂತರ ಡೇಟ್ ಆಫ್ ಬರ್ತ್ ಹಾಕಿ. ಮ್ಯಾರಿಡ್ ಇದೆ ಮ್ಯಾರಿಡ್ ಹಾಕಿ, ಅನ್ಮ್ಯಾರಿಡ್ ಇದೆ ಅನ್ಮ್ಯಾರಿಡ್. ಈ ಸ್ಟೇಟಸ್ ಏನು ಹಾಕ್ಬೋದು ಸರ್ ಅಂತ ಕೇಳ್ತೀರಾ. ಈ ಸ್ಟೇಟಸ್ನ ಈಗ ಕರೆಂಟ್ ಇರೋ ಸಿಚುಯೇಷನ್ಗೆ ಹಾಕಿ. ಅವಾಗ ಹಳೇದಿದ್ದಾಗ ಏನ್ ಹಾಕ್ತೀರಾ ಅದನ್ನ ಅದೇ ಹಾಕ್ಬೇಕಂತ ಏನಿಲ್ಲ. ನೀವು ಈಗ ಸದ್ಯಕ್ಕೆ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಅದನ್ನ ಹಾಕ್ಬೇಕು. ಓಕೆ, ನಂತರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಫಾರ್ ವೆರಿಫಿಕೇಶನ್ ನೋಡಿ. ಹಾಲ್ ಟಿಕೆಟ್ ಇನ್ ಒರಿಜಿನಲ್, ಎಸ್. SSLC ಮಾರ್ಕ್ಸ್ ಕಾರ್ಡ್, ಎಸ್. ಸ್ಟಡಿಡ್ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ಎಸ್. ಅಂಡ್ ಸ್ಟಡಿಡ್ ಕನ್ನಡ ಆಸ್ ಒನ್ ಆಫ್ ದಿ ಸಬ್ಜೆಕ್ಟ್, ಇದು ಎಸ್ ಹಾಕಿದ್ರೆ ಹಾಕಿ. ಇಲ್ಲ ಕನ್ನಡ ಮೀಡಿಯಂ ಓದಿಲ್ಲ ಅಂತಂದ್ರೆ ನೋ ಅಂತ ಹಾಕಿ ಸರ್ಟಿಫಿಕೇಟ್ ನ ಪ್ರೊಡ್ಯೂಸ್ ಮಾಡಿ. ಡಿಪ್ಲೊಮಾ ODC ಸರ್ಟಿಫಿಕೇಟ್ಸ್, ಮಾರ್ಕ್ ಶೀಟ್ಸ್, ರೋಲ್ ನಂಬರ್ ಹಾಕಬೇಕು. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಹಾಕಿ. ಅಂಡ್ ನಂತರ ರೂರಲ್ ಕನ್ನಡ ಮೀಡಿಯಂ, ಡಿಸ್ಚಾರ್ಜ್ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ ಬರುತ್ತೆ. ಅಂಡ್ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಸಹ ಅವ್ರ ಡೇಟ್ನ ಹಾಕಬೇಕಾಗುತ್ತೆ. ಚಿಲ್ಡ್ರನ್ಸ್ ಆಫ್ ಡಿಫೆನ್ಸ್ ಪರ್ಸನ್ ಕಿಲ್ಡ್ ಇನ್ ಡಿಸಬಿಲಿಟಿ ಇದೆ, ಅವ್ರಿಗೂ ಸಹ ರಿಸರ್ವೇಷನ್ಸ್ ಇರುತ್ತೆ. ನಿಮ್ದು ಇತ್ತಂದ್ರೆ ಅದನ್ನ ಹಾಕಿ. ಅಂಡ್ ನಂತರ PWD ಇದೆ, PWD ಸರ್ಟಿಫಿಕೇಟ್ ಇಶ್ಯೂ ಡೇಟ್, ನೇಚರ್ ಆಫ್ ಡಿಸಬಿಲಿಟಿನೂ ಸಹ ಬರೀಬೇಕು. ಅಂಡ್ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ಹಾಕಬೇಕು. ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದ್ದಲ್ಲಿ ಎಸ್ ಇದೆ, ಎಸ್ ಅಂತ ಹಾಕಿ ಇಶ್ಯೂ ಡೇಟ್ ಹಾಕ್ಬೇಕಷ್ಟೇ. ನೋಡಿ ಇಷ್ಟೇ ಕೇಳಿದ್ದಾರೆ. ಎಕ್ಸಾಮಿನೇಷನ್ ಡೀಟೇಲ್ಸ್, ಮಾರ್ಕ್ಸ್ ಒಬ್ಟೈನ್ ಇನ್ ರಿಟರ್ನ್ ಟೆಸ್ಟ್ ಎಷ್ಟು, ಆ ಮಾರ್ಕ್ಸ್ ನ ಹಾಕಿ. ನಂತರ ವಿತ್ ಡೆಸಿಮಲ್ ಹಾಕ್ಬೇಕು ಗೈಸ್, ನೆನ್ಪಿಟ್ಕೊಳ್ಳಿ, ವಿತ್ ಡೆಸಿಮಲ್ ಹಾಕ್ಬೇಕಾಗತ್ತೆ. ನಂತರ ಡಿಗ್ರಿ ಅಥವಾ ಇಲ್ಲಿ ನೋಡಿ ಡೀಟೇಲ್ಸ್ ಆಫ್ ಕ್ವಾಲಿಫಿಕೇಶನ್ ಅಲ್ಲಿ ಡಿಗ್ರಿ ಆರ್ ಡಿಪ್ಲೊಮಾ, ಸ್ಪೆಸಿಫೈ ಬ್ರಾಂಚ್, ಇಯರ್ ಆಫ್ ಪಾಸಿಂಗ್ ಅಂಡ್ ಅಕಾಡೆಮಿಕ್ ಪರ್ಸೆಂಟೇಜ್. ಎಲ್ಲ 3 ವರ್ಷದ್ದು ಡಿಪ್ಲೊಮಾ ಆದ್ರೆ 3 ವರ್ಷದ್ದು ಜಮಾ ಮಾಡಿ ಹಾಕಿ. ಇಂಜಿನಿಯರಿಂಗ್ ಆದ್ರೆ ಆಲ್ 4 ಇಯರ್ಸ್ ಇದ್ರೆ 4 ಇಯರ್ಸ್ ಹಾಕಿ. ಲ್ಯಾಟರಲ್ ಎಂಟ್ರಿ ಇದ್ದವರು 3 ಇಯರ್ಸ್ ಆಡ್ ಮಾಡಿ ಹಾಕ್ಬೇಕಾಗುತ್ತೆ. ಕ್ಯುಮುಲೇಟಿವ್. ಅಂಡ್ ಅಡ್ರೆಸ್ ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದೇ ಅಡ್ರೆಸ್ ನ ಹಾಕಿ. ಮೊಬೈಲ್ ನಂಬರ್, ಇಮೇಲ್ ID ಅಂಡ್ ಆಧಾರ್ ನಂಬರ್. ಇಷ್ಟು ಡೀಟೇಲ್ಸ್ ನ ತುಂಬಬೇಕಂತ ಕೊಟ್ಟಿದ್ದಾರೆ. ಬಿಟ್ರೆ ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಕ್ ಸಿಗುತ್ತೆ, ಒಂದು ಡೇಟು ಸಹ ಕೇಳಿದ್ದಾರೆ. ಡೇಟ್ ಹಾಕಿ ನಿಮ್ಮ ಸಿಗ್ನೇಚರ್ ನ ಹಾಕೊಳ್ಳಿ. ಓಕೆ, ಈಗ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಂದ್ರೆ ಲಾಸ್ಟ್ ಟೈಮ್ ಇದೇ ತರ ಚೆಕ್ ಲಿಸ್ಟ್ ಬಿಟ್ಟಾಗ ಅವರು ನೀವು ಹೈದರಾಬಾದ್ ಕರ್ನಾಟಕ ಹೋಗ್ತೀರಾ ಇಲ್ಲ ನಾನ್ ಹೈದರಾಬಾದ್ ಕರ್ನಾಟಕ ಹೋಗ್ತೀರಾ ಅಂತ ಹೇಳ್ಬಿಟ್ಟು ವಿಲ್ಲಿಂಗ್ನೆಸ್ ಕೇಳಿದ್ರು. ಇಲ್ಲಿ ಕೇಳಿಲ್ಲ. ಇದು ಒಂದು ಡಿಫರೆನ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅದನ್ನ ನೋಡಿದ ನಂತರ ಸ್ಟೂಡೆಂಟ್ಸ್ ಕೇಳ್ಬಿಟ್ಟು ನಾನು ಮತ್ತೆ ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಡೌಟ್ಸ್ ಇತ್ತಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ನಂತರ ವಿ ವಿಲ್ ಡಿಸ್ಕಸ್ ಅಗೇನ್. ಅಂಡ್ ಡಿಟೇಲ್ಡ್ ಚೆಕ್ ಲಿಸ್ಟ್, ಐ ಮೀನ್ ಡೀಟೇಲ್ಡ್ ಕಟ್ ಆಫ್ ಲಿಸ್ಟ್ ಒಂದು ರೆಡಿ ಮಾಡ್ತೀನಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ
ಟ್ರೇಸ್ ಮಾಡಲು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಗೈಸ್, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ವಾಚಿಂಗ್ ಮೈ ಅವರ್ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And wish you all the best for your DV, and see you in the next session guys. Good day, take care, bye.